ಹಾಕುವಂಥದ್ದು ದಿನಾಂಕ 6/4/2026. ಬಿಸಿಲು ತುಂಬ ಬಿಸಿಲಾಗಿದೆ, ಆದರೂ ರೈತರ ಕೆಲಸ ನಾವು ಮಾಡಲೇಬೇಕು. ಹೀಗಾಗಿ ಗೊಬ್ಬರ ಹಾಕಿದ್ದೀವಿ ಬೆಳಗ್ಗೆ. ಈಗ ಒಂದು ಸ್ವಲ್ಪ ಗೊಬ್ಬರವನ್ನು ಗಿಡದ ಒಂದು ಸೆಂಟ್ರಿಗೆ ನೋಡಿ, ಹುಳ ಅಂದರೆ ಸತ್ತೋಗಿದೆ, ತಲೆ ಇಲ್ಲ. ಈ ರೀತಿಯಾಗಿ ಗೊಬ್ಬರವನ್ನು ವರ್ಷಕ್ಕೊಂದು ಸರಿ ಕೊಟ್ಟರೆ ಚೆನ್ನಾಗಿರುತ್ತೆ. ಮತ್ತು ನಿಮಗೆಲ್ಲ ಗೊತ್ತಿರಬೇಕು, ವರ್ಷಕ್ಕೊಂದು ಸರಿ ನಾವು ಕೃತಕವಾಗಿ ಗೊಬ್ಬರ ಕೊಡುವಂಥದ್ದು. ಆದರೆ ಜನ ಒಂದು ಪ್ರಶ್ನೆ ಕೇಳ್ಬೋದು, ಅಮೆಝಾನ್ ಕಾಡುಗಳಲ್ಲಿ ಗೊಬ್ಬರ ಹಾಕಿದ್ರೆ ಗೊಬ್ಬರ ಯಾರಾದರೂ ಹಾಕಿದ್ರ, ಅದು ಯಾಕೆ ಹೆಂಗೆ ಬೆಳೀತೈತೆ ಅಂತಂದು. ಆದರೆ ಇಲ್ಲಿ ನಮ್ಮ ಜೀವನ ಹಿಂಗೆ ಏನಂತಂದರೆ, ನಾವು ಕಾಲಕ್ಕೆ ತಕ್ಕಂತೆ ನಾವು ಆ ಕೆಲಸವನ್ನು ನಾವು ಕೃತಕವಾಗಿ ಮಾಡ್ತಾ ಇರಬೇಕು. ಇಲ್ಲಿ ಎಲೆ ಸೊಪ್ಪು ಮತ್ತು ಇದ್ರ ಬಿದ್ದಿರೋಂಥದ್ದು ಯಾವುದೇ ಕಾರಣಕ್ಕೂ ನಾವು ಅದನ್ನು ಮರುಬಳಕೆ ಮಾಡ್ತೀವಿ, ಬಟ್ ಅದು ಕಮ್ಮಿ ಆಗುತ್ತೆ, ಹೆಚ್ಚಿನ ಫಲ ಕೊಡಲಿ ಅಂಥೇಳಿ ನಾವು ಗೊಬ್ಬರವನ್ನು ವರ್ಷಕ್ಕೊಂದು ಸರಿ ನಾವು ಕೊಡ್ತೀವಿ. ಹಾಗಾಗಿ ಗೊಬ್ಬರ ಅಂದರೆ ಹಸುವಿನ ಸಗಣಿ ಗೊಬ್ಬರವನ್ನು ನಾವು ಕೊಡ್ತಾ ಇರೋಂಥದ್ದು. ಅಮೆಝಾನ್ ಕಾಡುಗಳಲ್ಲಿ ಏನಾಗುತ್ತೆ ಅನ್ನೋದಾದರೆ, ಈಗ ನಿಮಗೆಲ್ಲ ಗೊತ್ತಿರಬೇಕು, ಕಾಲಕ್ಕೆ ಅಂದರೆ ಮಳೆಗಾಲದಲ್ಲಿ ಮಳೆ, ಬೇಸಿಗೆಗಾಲದಲ್ಲಿ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಚಳಿ ಅಂತ. ಈಗ ಮಳೆಗಾಲದಲ್ಲಿ ಮಳೆ ಬಂದಾಗ ಕಳೆ ಬೆಳೆಯುವಂಥದ್ದು, ಆಮೇಲೆ ಆ ಬೇಸಿಗೆ ಕಾಲ ಬಂದಾಗ ಎಲೆ ಉದುರುವಂಥದ್ದು. ಎಲೆ ಉದುರಿ ಮತ್ತು ಅದು ಚೆನ್ನಾಗಿ ಅಂದರೆ ಈ ರೀತಿಯಾಗಿ ಆದಾಗ ಅದು ಈ ರೀತಿ ಪ್ರಮಾಣದಲ್ಲಿ ಚೆನ್ನಾಗಿ ಒಣಗಿ ಈ ಥರ ಪುಡಿ ಆಗುತ್ತೆ. ಪುಡಿ ಆಗಿರೋವಂಥದ್ದು ಗೊಬ್ಬರವಾಗಿ ಕನ್ವರ್ಟ್ ಆಗಿ ಆ ಗೊಬ್ಬರ ತಿಂದು ಆ ಗಿಡ ಮರಗಳು ಬೆಳೆಯುತ್ತೆ. ಹಾಗಾಗಿ ಅಮೆಝಾನ್ ಕಾಡು ಒಂದು ರೀತಿಯಲ್ಲಾದರೆ, ನಾವು ಕೃಷಿಕರು ನಾವು ಮಾಡುವಂಥದ್ದು ಇನ್ನೊಂದು ರೀತಿಯಾಗಿರ್ತದೆ. ಅಂದರೆ ನಾವು ಅದಕ್ಕೇ ಪರಿಪೂರ್ಣರಾಗಿರ್ತೀವಿ ಆಮೇಲೆ ಪ್ರಕೃತಿ ನಿಯಮಾವಳಿಯಲ್ಲೇ. ಆದರೆ ನಾವೇನಪ್ಪ ಅಂದರೆ ಒಂದು ಸ್ವಲ್ಪ ಕೃತಕವಾಗಿ ಗೊಬ್ಬರ ಕೊಟ್ಟಾಗ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಒಂದು ಫಲ ಬರುತ್ತೆ ಅನ್ನೋದಕ್ಕೋಸ್ಕರ ಮಾತ್ರ ನಾವು ಮಾಡ್ತಾ ಇರೋಂಥದ್ದು. ಹಾಗಾಗಿ ಈ ದಿನ ನಾವು ಗೊಬ್ಬರವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಈಗ ಆಲ್ರೆಡಿ 2-3 ದಿವಸದಿಂದ ಗೊಬ್ಬರ ಹಾಕಿರೋಂಥದ್ದು, ಮತ್ತು ಈಗ ಗೊಬ್ಬರವನ್ನು ಸಿಂಪಡಣೆ ಅಂದರೆ ಟೋಟಲಿ ಒಂದು ಗಿಡದ ಆಜುಬಾಜು ಎಲ್ಲ ಸುತ್ತಳತೆಯಲ್ಲಿ ಹಾಕುವಂಥದ್ದು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಗೊಬ್ಬರ ಹಾಕುವಂಥ ಇದು. ಹಾಗಾಗಿ ನಿಮಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ಹೇಳಿ ಮತ್ತು ಲಾಸ್ಟಲ್ಲಿ ಎಲ್ಲರಿಗೂ ರೈತರಿಗೆ ಒಳ್ಳೆಯದಾಗಲಿ, ಮತ್ತು ರೈತರಾಗಿ ಮುಂದೆ ಬೆಳಿಬೇಕಾಗುತ್ತೆ. ಯಾಕಂದರೆ ಈಗಿನ ಎಲ್ಲ ನಿಮಗೆ ಗೊತ್ತಿರಬೇಕು, ಮುಂದಿನ ದಿನಗಳಲ್ಲಿ ಎಲ್ಲ ರೋಬೋಟಿಕ್ ಅಂದರೆ ನೀವು ಏನು ಖಾಸಗಿ ಕೆಲಸಗಳಿಗೆ ಕಂಪನಿಗಳಿಗೆ ಹೋಗ್ತಾ ಇದ್ದೀರೋ, ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದಾದರೆ ಖಾಸಗಿ ಅಂದರೆ ರೋಬೋಗಳು ಕೆಲಸ ಮಾಡ್ತದೆ. ಅಂದರೆ ಜನಸಾಮಾನ್ಯರು ಕೆಲಸನೇ ಬೇಕಾಗಿಲ್ಲ ಹೆಚ್ಚಾಗಿ. ಹಾಗಾಗಿ ಅವರೆಲ್ಲ ಮತ್ತೆ ರೈತರ ಕೆಲಸಕ್ಕೆ ಅಥವಾ ತಂದೆ ಹಾಕಿರೋಂಥ ಉಳಿಸಿರೋಂಥ 2 ಎಕರೆ 1 ಎಕರೆ ಜಮೀನುಗಳಿಗೆ ಮತ್ತೆ ಬಂದು ಅವರು ಮಾಡಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಜಮೀನನ್ನು ಯಾರಿಗೂ ಮಾರಕ್ಕೆ ಹೋಗಬೇಡಿ. ಇರೋಷ್ಟು ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ತಯಾರಿ ಆಗುತ್ತೆ. ಯಾಕಂದರೆ IT ಕಂಪನಿಗಳಲ್ಲಿ ರೋಬೋ ಸಿಸ್ಟಮ್ ಬಂತು ಅನ್ನೋದಾದರೆ ಮತ್ತು ಅದೇ ಕೂಲಿ ಕೆಲಸ ಮತ್ತು ಅದೇ ಜಾಗ ತಾತ ಮುತ್ತಾತ ಮಾಡಿರೋಂಥ ಜಮೀನಿಗೆ ಬಂದು ನಮ್ಮ ಜೀವನವನ್ನು ಕಟ್ಕೊಬೇಕಾಗುತ್ತೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಜಮೀನನ್ನು ಮಾರಾಟಕ್ಕೆ ಮಾಡೋಕ್ಕೆ ಹೋಗಬೇಡಿ. ಶೋಕಿಗೋಸ್ಕರ, ಕಾರ್ ತೊಗೊಳ್ಳೋದಕ್ಕೋಸ್ಕರ, ಮನೆ ಕಟ್ಟಲಿಕ್ಕೆ ಅಂತಂದ್ಬಿಟ್ಟು ಅಥವಾ ಹೊರದೇಶಕ್ಕೆ ಹೋಗ್ಬೇಕು ಅಂತೇಳಿ ಏನು ಜಮೀನನ್ನು ಮಾರಿ ಮಾಡೋವಂಥದ್ದು ನನಗಂತೂ ಇದಿಲ್ಲ. ಅದಾಗಿ ದಯವಿಟ್ಟು ಉಳಿಕೆ ಅದು 10 ಕುಂಟೆ ಆಗಿರಲಿ 1 ಕುಂಟೆ ಆಗಿರಲಿ, ಅದು ಉಳಿತಾಯ ಮಾಡಿಕೊಂಡು ರೈತರ ಕೆಲಸವನ್ನು ನಾವು ಮಾಡಿಕೊಂಡು ಜೀವನವನ್ನು ಸಾಗಿಸೋಣ. ಅಥವಾ ಮುಂದೆ ಏನಾಗುತ್ತೋ ಆಗಲಿ ಅನ್ನೋದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಂದು ಬಾರಿ ಎಲ್ಲರಿಗೂ ನಾವೆಲ್ಲ ರೈತಾಪಿಗಳು. ಹಾಗಾಗಿ ರೈತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಜೈ ರೈತ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇರ್ತೀನಿ. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ರೈತರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಜೈ ರೈತ.